ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಆಸ್ಟ್ರೋ ಪೂಜಾ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊಟ್ಟಮೊದಲನೆಯದಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಹೊಸ ವರ್ಷದ ಪರಾಭವನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂವತ್ಸರ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು, ಹೊಸ ಆಶಾಕಿರಣವನ್ನು, ಉತ್ಸಾಹವನ್ನು, ಯಶಸ್ಸನ್ನು ಎಲ್ಲವನ್ನು ತಂದುಕೊಳ್ಳಲಿ ಅಂತ ನಾವು ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಪ್ರಕಾರವಾಗಿ ಯುಗಾದಿ ಹಬ್ಬದ ದಿವಸ ಅತ್ಯವಶ್ಯಕವಾಗಿ ನಾವು ಮಾಡಬೇಕಾಗಿರತಕ್ಕಂಥ ಕೆಲಸಗಳು ಅಂತಂದರೆ ಪಂಚಾಂಗದ ಪೂಜೆ, ಪಂಚಾಂಗ ಪಠನ, ಪಂಚಾಂಗ ಶ್ರವಣ, ನಂತರ ನಿಂಬಕ ಜಳಭಕ್ಷಣಂ ಅಂದರೆ ಬೇವು ಬೆಲ್ಲದ ಒಂದು ಮಿಶ್ರಣವನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ನಾವು ಅದನ್ನು ಸಮಾನ ಪ್ರಮಾಣದಲ್ಲಿ ಸ್ವೀಕಾರ ಮಾಡತಕ್ಕಂಥದ್ದು. ಈಗ ಪಂಚಾಂಗದ ಪೂಜೆ ಮುಗಿದಿದೆ, ಪಂಚಾಂಗ ಶ್ರವಣಕ್ಕೆ ನಾವು ಅನುವಾಗ್ತಾ ಇದ್ದೀವಿ. ಇನ್ನೇನು ಪಂಚಾಂಗದಲ್ಲಿ ಹೇಳಿರತಕ್ಕಂಥ ಎಲ್ಲ ಮುಖ್ಯವಾದಂಥ ವಿಚಾರಗಳು ನೀವೆಲ್ಲರೂ ಕಾತರದಿಂದ ಕಾಯತಕ್ಕಂಥದ್ದು, ಕಂದಾಯ ಫಲಗಳಾಗಿರಬಹುದು, ಆದಾಯ ವ್ಯಯಾದಿಗಳಾಗಿರಬಹುದು, ಗ್ರಹಣದ ವಿಚಾರವಾಗಿರಬಹುದು, ಈ ವರ್ಷದ ರಾಜ, ಮಂತ್ರಿ, ಸೇನಾಧಿಪತಿ ಇತ್ಯಾದಿ ಎಲ್ಲ ವಿಚಾರಗಳಾಗಿರ್ಬೋದು, ಎಲ್ಲದರ ಬಗ್ಗೆ ಒಂದೊಂದಾಗಿ ಪರಿಶೀಲನೆಯನ್ನು ಮಾಡೋಣ. ಮೊದಲನೇದಾಗಿ ಎಲ್ಲ ವೀಕ್ಷಕರ ಮನಸ್ಸಲ್ಲಿರತಕ್ಕಂಥ ಒಂದು ಪ್ರಶ್ನೆ ಏನಂದರೆ, ಈ ವರ್ಷದ ಹೆಸರು, ಈ ಹೆಸರು ನಕಾರಾತ್ಮಕವಾಗಿದೆ, ನೆಗೆಟಿವ್ ಮೀನಿಂಗನ್ನು ಸೂಚಿಸ್ತಾ ಇದೆ. ಹಾಗಿದ್ದರೆ ಈ ವರ್ಷ ಒಳ್ಳೆಯದ ಕೆಟ್ಟದ್ದ ಗುರುಗಳೇ ಅನ್ನತಕ್ಕಂಥದ್ದು. ಪರಾಭವ ಅನ್ನೋ ಹೆಸರು ಈ ಸಂವತ್ಸರಕ್ಕೆ ಕೊಟ್ಟಿದ್ದಾರೆ ನಾರದ ಮಹಾಮುನಿಗಳು. 60 ಸಂವತ್ಸರಗಳ ಒಂದು ಸರಮಾಲಿಕೆಯಲ್ಲಿ ಇದು 40ನೇ ಸಂವತ್ಸರ ಆಗಿರುತ್ತೆ. ನಮಗೆಲ್ಲ ಗೊತ್ತಿರೋ ಪ್ರಕಾರ ಪರಾಭವ ಅಂತಂದರೆ ಸೋಲು ಅಂತ ಅರ್ಥ. ಹಾಗಿದ್ರೆ ಏನಾಗುತ್ತೆ ಈ ವರ್ಷ? ಇಡೀ ವರ್ಷ ಸೋಲ್ತಾನೆ ಇರಬೇಕಾಗತ್ತೆ. ನಾವು ಗೆಲುವು ಅನ್ನೋದನ್ನು ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ವರ್ಷ ನಾವು ಎಲ್ಲವನ್ನು ಮರೆತು ಏನು ಬರುತ್ತೋ ಭಗವಂತ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಸ್ವೀಕಾರ ಮಾಡಬೇಕಾ ಅನ್ನತಕ್ಕಂಥ ಪ್ರಶ್ನೆಗಳು, ಆತಂಕಗಳು ನಿಮ್ಮೆಲ್ಲರಲ್ಲಿ ಮನೆ ಮಾಡಿರುತ್ತೆ. ಆದರೆ ಯಾವುದೇ ರೀತಿಯಾದಂಥ ಆತಂಕ ಪಟ್ಕೋಬೇಕಾದಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಕಾರಣ ಏನಂತಂದರೆ, ಸಂಸ್ಕೃತದಲ್ಲಿರತಕ್ಕಂಥ ಪ್ರತಿ ನಾಮಕ್ಕೂ ಸಹ ಮೇಲ್ನೋಟದ ಒಂದು ಅರ್ಥ, ಒಳಗಿನ ಅರ್ಥ ಎರಡೂ ಸಹ ಇರುತ್ತೆ. ಹಾಗಾಗಿ ಒಳಗಿನ ಅರ್ಥ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಈ ಸಂವತ್ಸರವು ಶುಭದಾಯಕವೇ, ಈ ವರ್ಷವು ನಮಗೆ ಒಳ್ಳೆಯ ಫಲಿತಾಂಶಗಳನ್ನೇ ಕೊಡುತ್ತೆ. ಆ ಥರ ಕೊಡಬೇಕಾದಾಗ ನಾವು ಏನು ಮಾಡಬೇಕು ಅನ್ನೋದನ್ನು ಈ ಪದದ ಒಳಗಿರತಕ್ಕಂಥ ಅರ್ಥ ನಮಗೆ ತಿಳಿಸ್ಕೊಡುತ್ತೆ. ಪರಾಭವ ಅಂತಂದರೆ ಈ ಸಂವತ್ಸರ ಏನನ್ನು ತೋರಿಸ್ತದೆ, ಮನುಷ್ಯ ಹ್ಯುಮಿಲಿಟಿಯನ್ನು ಬೆಳೆಸ್ಕೋಬೇಕು. ಅಂದರೆ ಯಾವುದೇ ರೀತಿಯಾದಂಥ ಒಂದು ಪ್ರತಿಷ್ಠೆಗಳು, ಒಂದು ಜಂಭ, ಅಹಂಕಾರ ಇತ್ಯಾದಿಗಳೆಲ್ಲವನ್ನು ಬಿಡಬೇಕು ಅನ್ನೋದನ್ನು ತೋರಿಸುತ್ತೆ. ಮುಖ್ಯವಾಗಿ ಡಿಫೀಟ್ ಫ್ರಮ್ ಈಗೋ ಅಂತ ಹೇಳ್ತಾರೆ. ಅಂದರೆ ನಾನು, ನನ್ನದು, ನನ್ನಿಂದಾನೇ ಎಲ್ಲವೂ, ನಾನೇ ಸರ್ವಸ್ವ ಅನ್ನತಕ್ಕಂಥ ಭಾವನೆಗಳೇನಿರುತ್ತೆ, ಈ ಒಣಜಂಭ, ಪ್ರತಿಷ್ಠೆ, ಅಹಂಕಾರ ಇದೆಲ್ಲವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು ಅಂತ ಇಲ್ಲಿ ವಿಶೇಷವಾದ ಅರ್ಥವನ್ನು ನಮಗೆ ವೈಯಾಕರಣಗಳು ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಪರಾಭವ ಅಂತಂದರೆ ಯಾರಿಗೆ? ನಾವು ಭಗವಂತನಿಗೆ ಸೋಲ್ತಕ್ಕಂಥದ್ದು, ಹಿರಿಯರಿಗೆ ಸೋಲ್ತಕ್ಕಂಥದ್ದು, ಧರ್ಮಕ್ಕೆ ಶರಣಾಗತಿ ಆಗ್ತಕ್ಕಂಥದ್ದು, ಶಾಸ್ತ್ರಕ್ಕೆ ನಮ್ಮನ್ನು ನಾವು ಒಪ್ಪಿಸ್ಕೊಡ್ತಕ್ಕಂಥದ್ದು, ನ್ಯಾಯಕ್ಕೆ ಮತ್ತು ಕಾನೂನಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಬದ್ಧರಾಗಿರಿಸ್ಕೊಡ್ತಕ್ಕಂಥದ್ದು, ಯಾವುದೇ ರೀತಿಯಾದ ಒಂದು ಅಡ್ಡದಾರಿಯನ್ನು ಹಿಡಿದೇ ಇರತಕ್ಕಂಥದ್ದು, ಇದೆಲ್ಲವೂ ಸಹ ಈ ಸೂಕ್ಷ್ಮ ಅರ್ಥಗಳನ್ನು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದೆ. ಜೊತೆಗೆ ಮುಖ್ಯವಾಗಿ ಏನಂತಂದರೆ, ಹೊರಗಿನ ಜಗತ್ತಿನ ಬಗ್ಗೆ ಗಮನವನ್ನು ಕಡಿಮೆ ಮಾಡಿ ಒಳಗಿನ ಒಂದು ಜಗತ್ತಿನ ಬಗ್ಗೆ ಗಮನವನ್ನು ಜಾಸ್ತಿ ಮಾಡಬೇಕು ಅನ್ನತಕ್ಕಂಥದ್ದು. ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತಾರೆ, ಆತ್ಮಾವಲೋಕನವನ್ನು ಮಾಡ್ಕೊಳ್ತಕ್ಕಂಥದ್ದು. ಈ ಇಡೀ ಸಂವತ್ಸರ ನಾವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇದೇ ಆಗಿರುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಹಂತದಲ್ಲಿ ನನ್ನ ಜೀವನ ನಡೀತಾ ಇದೆ, ಮುಂದೆ ಏನು ಮಾಡಬೇಕು, ನಾನು ಮಾಡಿರ್ತಕ್ಕಂಥದ್ದು ಸರಿಯಾಗಿದೆಯಾ ತಪ್ಪಾಗಿದೆಯಾ ಅನ್ನತಕ್ಕಂಥ ಒಂದು ಆತ್ಮ ವಿಶ್ಲೇಷಣೆಯನ್ನು ನಮಗೆ ನಾವೇ ಮಾಡ್ಕೊಳ್ತಾ ಇರಬೇಕು. ಅದು ಮಾಡಿಕೊಂಡಿದ್ದಾದಲ್ಲಿ ನಾವು ಯಾರಿಗೂ ಸೋಲಬೇಕಾದಂಥ ಅವಶ್ಯಕತೆ ಇರೋದಿಲ್ಲ, ಗೆಲುವು ತಾನಾಗಿ ಬರುತ್ತೆ ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಬುದ್ಧಿವಂತಿಕೆಯಲ್ಲಿ ಅತಿ ಹೆಚ್ಚಿನ ಮಟ್ಟದ ಬುದ್ಧಿವಂತಿಕೆ ಯಾವುದು ಅನ್ನತಕ್ಕಂಥದ್ದು. ಇದಕ್ಕೆ ಮೆಟಾಕಾಗ್ನಿಷನ್ ಅನ್ನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಏನಿದರ ಅರ್ಥ ಅಂತಂದರೆ, ನನ್ನ ಆಲೋಚನಾ ವಿಧಾನದ ಬಗ್ಗೆ, ನನ್ನ ಆಲೋಚನಾ ಲಹರಿಯ ಬಗ್ಗೆ ನಾನೇ ಆಲೋಚನೆ ಮಾಡ್ತಕ್ಕಂಥದ್ದು ಅಂತ. ಅಂದರೆ ನಾನು ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಈ ರೀತಿ ನನ್ನ ಒಂದು ಡಿಫೆನ್ಸ್ನ ತೋರಿಸ್ತಾ ಇದ್ದೀನಿ, ಈ ವಿಚಾರದಲ್ಲಿ ನನ್ನ ಆಲೋಚನಾ ಲಹರಿ ಹೇಗೆ ಹೋಗ್ತಾ ಇದೆ, ಇದು ಸರಿಯಾ ತಪ್ಪ ಅಂತ ನಮಗೆ ನಾವೇ ಆತ್ಮವಿಶ್ಲೇಷಣೆಯನ್ನು, ವಿಮರ್ಶೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ದಿಸ್ ಈಸ್ ಕಾಲ್ಡ್ ಆಸ್ ಹೈಯೆಸ್ಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಮೆಟಾಕಾಗ್ನಿಷನ್ ಅಂತ ಇದಕ್ಕೆ ಹೆಸರನ್ನು ಸಹ ಕೊಟ್ಟಿದ್ದಾರೆ. ಸೊ ಈ ಪ್ರಕಾರ ಆಲೋಚನೆ ಮಾಡತಕ್ಕಂಥ ವ್ಯಕ್ತಿಗಳು ಅವರ IQ ಲೆವೆಲ್ಸ್ ಬೇರೆ ಎಲ್ಲರಿಗಿಂತ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಪರಾಭವನಾಮ ಸಂವತ್ಸರ ನಮಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ಇದೇ ಆಗಿರುತ್ತೆ. ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅನ್ನತಕ್ಕಂಥದ್ದು, ಆತ್ಮವಿಮರ್ಶೆಯನ್ನು ನೀವು ಮಾಡ್ಕೊಳ್ತಾ ಇದ್ದಾದಲ್ಲಿ ಯಾರಿಗೂ ನೀವು ಸೋಲೋದಿಲ್ಲ, ಭಗವಂತನಿಗೆ ಮಾತ್ರ ಶರಣಾಗತಿ ಆಗ್ತೀರಾ. ಗೆಲುವು ತಾನಾಗಿ ಈ ಒಂದು
ಸೆಲ್ಫ್ ಅನಾಲಿಸಿಸ್ನಲ್ಲಿ ತಾನಾಗಿ ಗೆಲುವು ಅನ್ನತಕ್ಕಂಥದ್ದು ನಿಮ್ಮ ಬಾಗಿಲು ಬಳಿಗೆ ಬರುತ್ತೆ ಅನ್ನೋದು ಈ ಹೆಸರಿನ ಹಿಂದೆ ಇರತಕ್ಕಂಥ ಗೂಢಾರ್ಥ ಆಗಿರುತ್ತೆ. ಇನ್ನು ಪಂಚಾಂಗ ಕರ್ತೃಗಳು ಏನೇನೆಲ್ಲ ಹೇಳಿದ್ದಾರೆ, ಪರಾಭವನಾಮ ಸಂವತ್ಸರ ನಮಗೆ ಏನೇನೆಲ್ಲ ಶುಭವನ್ನು ತರ್ತಾ ಇದೆಯಾ, ಅಶುಭವನ್ನು ತರ್ತಾ ಇದೆಯಾ, ಮತ್ತು ಎಲ್ಲಿ ಜಾಗ್ರತೆಯಾಗಿರಬೇಕು ನಾವು, ಇದೆಲ್ಲದರ ಬಗ್ಗೆ ಗಮನ ಹರಿಸೋಣ. ಬನ್ನಿ ವೀಕ್ಷಕರೇ, ಇದೀಗ ಪಂಚಾಂಗ ಕರ್ತೃಗಳ ಪ್ರಕಾರವಾಗಿ ಈ ಸಂವತ್ಸರದ ಫಲಿತಾಂಶಗಳ ಬಗ್ಗೆ ನಾವು ಗಮನ ಹರಿಸೋಣ. ಓಂ ಶ್ರೀಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾಸ್ನಾನ ವಿಶೇಷ ಪುಣ್ಯಫಲದಂ ಗೋದಾನತುಲ್ಯಂ ನೃಣಾಂ ಆಯುರ್ವೃದ್ಧಿದಮುತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾಕರ್ಮಸು ಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ ತಿಥೇ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂ ಚ ಪಂಚಾಂಗಫಲಮುತ್ತಮಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮೋ ನಮಃ ತಿಥಿವಾರ ಯೋಗ ನಕ್ಷತ್ರ ಕರಣಾಂತರ್ಗತ ಶ್ರೀಮನ್ಮಹಾವಿಷ್ಣವೇ ನಮೋ ನಮಃ ನಮಸ್ಕರೋಮಿ. ಮೊದಲನೇದಾಗಿ ಈ ಸಂವತ್ಸರದ ರಾಜಾದಿಗಳು ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಈ ಸಂವತ್ಸರದ ರಾಜ ಗುರು ಆಗಿರ್ತಾನೆ. ನವನಾಯಕರಲ್ಲಿ ಪ್ರಧಾನವಾಗಿರೋದು ನಾವು ಮೊದಲು ಗಮನವನ್ನು ಹರಿಸ್ತಾ ಇದ್ದೀವಿ. ಇದರಲ್ಲಿ ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಇನ್ನು ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪ ಚಂದ್ರ, ಮೇಘಾಧಿಪ ಚಂದ್ರ, ರಸಾಧಿಪ ರವಿ, ನೀರಸಾಧಿಪ ಗುರು, ಪಶುನಾಯಕ ಕೃಷ್ಣ. ಇದು ಪ್ರಧಾನವಾಗಿರತಕ್ಕಂಥ ನಾಯಕತ್ವದ ಒಂದು ವಿಚಾರಗಳು ಆಗಿರುತ್ತವೆ. ಇನ್ನು ಗುರೋಹ ರಾಜತ್ವ ಫಲಂ, ಗುರು ಈ ವರ್ಷದಲ್ಲಿ ರಾಜತ್ವವನ್ನು ವಹಿಸಿಕೊಂಡಿರೋದ್ರಿಂದ ಏನು ಫಲಿತಾಂಶಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ದ್ವಿಜಾತಯ ಕರ್ಮರಥ ಸ್ವಧರ್ಮ ಸನ್ಮಾರ್ಗಗಾ ನೀತಿವಿದೋ ನರೇಂದ್ರಾಹ ಸುಭಿಕ್ಷಮಾರೋಗ್ಯ ಸುಖೇ ಪ್ರಜಾನಾಂ ಸುವೃಷ್ಟಿರಬ್ಧಾಧಿಪತೌ ಸುರೈಜ್ಜಿ ಅಂತ ಹೇಳ್ತಾ ಇದ್ದಾರೆ. ಏನಿದರ ಅರ್ಥ ಅಂತಂದರೆ, ಗುರುವು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡುವುದರಲ್ಲೂ ತಮ್ಮ ತಮ್ಮ ಕುಲಧರ್ಮಗಳನ್ನು ಅನುಷ್ಠಾನ ಮಾಡುವವರಾಗಿಯೂ ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುವವರಾಗುತ್ತಾರೆ. ಪ್ರಜೆಗಳು ಆರೋಗ್ಯದಿಂದ ಇರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ. ಈ ವರ್ಷ ಗುರು ರಾಜನಾಗಿರೋದ್ರಿಂದ ವಿಶೇಷವಾಗಿ 9 ಗ್ರಹಗಳಲ್ಲಿ ಅತ್ಯಂತ ಶುಭದಾಯಕನಾಗಿರತಕ್ಕಂಥವನು ಯಾರು ಅಂದರೆ ಈ ಗುರು ಅಥವಾ ಬೃಹಸ್ಪತಿ ಆಗಿರ್ತಾನೆ. ಹಾಗೂ ಈ ವರ್ಷ ಗುರು ತನ್ನ ಉಚ್ಚಸ್ಥಾನದಲ್ಲಿ ಹೆಚ್ಚಿನ ಪ್ರಮಾಣ ಸಂಚಾರ ಮಾಡೋದ್ರಿಂದ, ಅಂದರೆ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳೇ ಬರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ವೀಕ್ಷಕರೇ, ಪ್ರಾರಂಭದಲ್ಲಿ ಹೇಳಿರತಕ್ಕಂಥದ್ದು ಕೇವಲ ಸಂವತ್ಸರದ ಹೆಸರಿನ ಒಂದು ಮೇಲ್ನೋಟದ ಅರ್ಥದ ಆಧಾರವಾಗಿ ಒಳಿತಾಗುತ್ತೆ ಕೆಡಕಾಗುತ್ತೆ ಅನ್ನೋ ಒಂದು ತೀರ್ಮಾನಗಳನ್ನು ಮಾಡೋದಕ್ಕೆ ಹೋಗಬಾರದು. ಈ ಒಳ ಅಂಶಗಳೆಲ್ಲವನ್ನೂ ಸಹ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಯಾವುದು ಶುಭ ಯಾವುದು ಅಶುಭ ಅನ್ನತಕ್ಕಂಥದ್ದು. ವಿಶೇಷವಾಗಿ ಗುರು ರಾಜನಾಗಿರೋದ್ರಿಂದ ವಿಶೇಷವಾದ ಶುಭ ಫಲಿತಾಂಶಗಳನ್ನೇ ನಾವು ಪಡ್ಕೋಬಹುದು ಅನ್ನತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಕುಜ ಮಂತ್ರಿಯಾಗಿರೋದ್ರಿಂದ ಏನೇನೆಲ್ಲ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನತಕ್ಕಂಥದ್ದು. ಕುಜನು ಮಂತ್ರಿಯಾಗಿರೋದ್ರಿಂದ ಪೈರು ಪಚ್ಚಗಳು ಒಣಗಿ ಹೋಗಿ ಅಗ್ನಿಭಯವೋ ಜಲೋಪದ್ರವವೋ ಸುಂಟರಗಾಳಿ ಬಡಿತವೋ ರೋಗ ಪೀಡಿಯೂ ಸಹ ಉಂಟಾಗುತ್ತದೆ. ಕುಜ ನಮಗೆಲ್ಲ ಗೊತ್ತಿರೋ ಪ್ರಕಾರವಾಗಿ ಮಾರಕ ಗ್ರಹ, ಕ್ರೂರ ಗ್ರಹ, ಪಾಪಗ್ರಹ ಆಗಿರ್ತಾನೆ. ಹಾಗಾಗಿ ಕುಜ ಮಂತ್ರಿ ಆದಾಗ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ಈ ಒಂದು ಅಡ್ವೈಸರಿ ಕಮಿಟಿಯಲ್ಲಿರತಕ್ಕಂಥವರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರತಕ್ಕಂಥವರು, ರಾಜನಿಗೆ ಸಲಹೆಗಳನ್ನು ಕೊಡ್ತಕ್ಕಂಥವರು, ಮಾರ್ಗದರ್ಶನ ಮಾಡತಕ್ಕಂಥ ವ್ಯಕ್ತಿಗಳು, ಇವರ ಬುದ್ಧಿ ವಿರುದ್ಧ ದಿಕ್ಕಿನಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಒಳ್ಳೆಯದು ಮಾಡೋ ಜಾಗದಲ್ಲಿ ಕೆಟ್ಟದನ್ನೇ ಮಾಡಬೇಕು ಅನ್ನೋ ಪ್ರೇರೇಪಣೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅವಶ್ಯಕತೆ ಇಲ್ಲದೇ ಇರೋ ಕಡೆಯೂ ಸಹ ಸ್ವಲ್ಪ ಅಗ್ರೆಸಿವ್ ನೇಚರ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಎಲ್ಲವನ್ನ ದಂಡನೆಯಿಂದಾನೇ ತೀರ್ಮಾನ ಮಾಡಬೇಕು ಅನ್ನತಕ್ಕಂಥದ್ದು, ಮತ್ತು ಪ್ರತಿಯೊಂದಕ್ಕೂ ಪನಿಷ್ಮೆಂಟೇ ಮಾರ್ಗ ಅನ್ನೋ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು, ಈ ರೀತಿಯಾದಂಥ ಕೆಲವು ಅತಿರೇಕಗಳನ್ನು ಈ ವರ್ಷ ನಾವು ನೋಡೋ ಸಾಧ್ಯತೆಗಳಿರುತ್ತೆ. ಇದೆಲ್ಲದಕ್ಕೆ ಕಾರಣ ಕುಜ ಮಂತ್ರಿಯಾಗಿರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಚಂದ್ರಸ್ಯ ಸೇನಾಧಿಪತ್ವ ಫಲಂ, ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ಏನಾಗುತ್ತೆ, ಒಬ್ಬ ಸೇನಾಧಿಪತಿಗೆ ಅಗ್ರೆಸಿವ್ನೆಸ್ ಬೇಕು, ಆದರೆ ಚಂದ್ರನಲ್ಲಿರತಕ್ಕಂಥದ್ದು ಸಾಫ್ಟ್ನೆಸ್ ಆಗಿರುತ್ತೆ. ಸೊ ಎರಡು ವಿರುದ್ಧವಾದಂಥ ಒಂದು ತತ್ವಗಳು ಒಂದು ಕಡೆ ಸೇರಿದಾಗ ಏನಾಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಚಂದ್ರನು ಸೇನಾಧಿಪತಿಯಾಗಿರೋದಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ, ಧಾನ್ಯಗಳಿಗೆ ಬೆಲೆ ಕಡಿಮೆ, ಜನರು ಸುಖಿಗಳಾಗಿರುತ್ತಾರೆ, ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತಾರೆ,
ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಒಳ್ಳೆ ವ್ಯಕ್ತಿ ಅಥವಾ ಒಂದು ಸೌಮ್ಯವಾದಂಥ ವ್ಯಕ್ತಿ, ಸೌಮ್ಯ ಮನಸ್ತತ್ವ ಇರತಕ್ಕಂಥವ್ರಿಗೆ ಒಂದು ದಬ್ಬಾಳಿಕೆ ಮಾಡತಕ್ಕಂಥ ಜವಾಬ್ದಾರಿ ಕೊಟ್ಟರೂ ಸಹ ಅವರದನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ತಾರೆ, ಸದ್ವಿನಿಯೋಗ ಮಾಡ್ತಾರೆ ಅನ್ನತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಚಾನಲೈಸ್ ಮಾಡ್ತಾರೆ ಅನ್ನತಕ್ಕಂಥದ್ದು ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ಸಿಗೋ ಫಲಿತಾಂಶಗಳಲ್ಲಿ ನಮಗೆ ಗೋಚರವಾಗ್ತಾ ಇದೆ. ಇನ್ನು ಶುಕ್ರನು ಸಸ್ಯಾಧಿಪತಿ ಆಗಿರುವುದರಿಂದ ಕುಷ್ಕಿ, ತರಿ ಮತ್ತು ದಾಗಾಯಿತು ಫಸಲುಗಳು ಚೆನ್ನಾಗಿ ಬರುತ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲಾಗುತ್ತವೆ. ಹಾಗಾಗಿ ಈ ವರ್ಷ ಯಾರ್ಯಾರು ಸ್ವಲ್ಪ ಬಂಜರು ಭೂಮಿಗಳಿರತಕ್ಕಂಥವ್ರು ಅಥವಾ ಒಂದು ಡ್ರೈ ಲ್ಯಾಂಡ್ ಯಾರು ಇಟ್ಕೊಂಡಿರ್ತಾರೆ ಆ ಥರದವರಿಗೆ ಒಳ್ಳೆ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಎಷ್ಟೋ ವರ್ಷಗಳಿಂದ ಫಸಲಾಗದೇ ಇರತಕ್ಕಂಥ ಭೂಮಿಯಲ್ಲೂ ಸಹ ಈ ಬಾರಿ ಒಂದು ಫಸಲನ್ನು, ಒಂದು ಮೊಳಕೆಯಾಗ್ತಕ್ಕಂಥದ್ದನ್ನು ನಿರೀಕ್ಷೆ ಮಾಡಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಬುಧಸ್ಯ ಧಾನ್ಯಾಧಿಪತ್ವ ಫಲಂ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮ ಭೀತಿ ಉಂಟಾಗುತ್ತದೆ. ಇನ್ನು ಚಂದ್ರಸ್ಯ ಅರ್ಘಾಧಿಪತ್ವ ಫಲಂ. ಚಂದ್ರ ಅರ್ಘಾಧಿಪತಿಯಾಗಿರೋದ್ರಿಂದ ಏನೇನೆಲ್ಲ ಫಲಿತಾಂಶಗಳು ಬರುತ್ತೆ ಅನ್ನೋದನ್ನು ನೋಡಿದ್ದಾದಲ್ಲಿ ಚಂದ್ರನು ಅರ್ಘಾಧಿಪತಿಯಾಗಿರಲಾಗಿ ಸುವೃಷ್ಟಿಯು ಸಸ್ಯವೃದ್ಧಿಯೂ ಉಂಟಾಗುತ್ತದೆ. ಪದಾರ್ಥಗಳಿಗೆ ಬೆಲೆ ಕಡಿಮೆ. ಮತ್ತೊಮ್ಮೆ ಶುಭ ಫಲಿತಾಂಶವನ್ನು ನೋಡ್ತಾ ಇದ್ದೀವಿ. ಕಾರಣ ಚಂದ್ರ ಮತ್ತೊಂದು ಅಂಶಕ್ಕೆ ಅಧಿಪತಿಯಾಗಿರತಕ್ಕಂಥದ್ದು. ಚಂದ್ರಸ್ಯ ಮೇಘಾಧಿಪತ್ವ ಫಲಂ. ಎಲ್ಲ ಮೇಘಗಳಿಗೆ, ಮೋಡಗಳಿಗೆ ಚಂದ್ರ ಅಧಿಪತಿಯಾಗಿರೋದ್ರಿಂದ ಚಂದ್ರನು ಮೇಘಾಧಿಪತಿಯಾಗಿರಲಾಗಿ ದೇಶದಲ್ಲಿ ಸುವೃಷ್ಟಿಯುಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗೋವುಗಳು ಚೆನ್ನಾಗಿ ಹಾಲನ್ನು ಕೊಡುತ್ತವೆ. ಇದು ಶುಭ ಫಲಿತಾಂಶವೇ ಆಗಿರುತ್ತೆ. ರವೇಹ ರಸಾಧಿಪತ್ವ ಫಲಂ. ರವಿ ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ಎಲ್ಲ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆಯು ಕಡಿಮೆಯಾಗುತ್ತದೆ. ಈ ವರ್ಷ ಏನೇನೆಲ್ಲ ಸ್ವಲ್ಪ ಕಾಸ್ಟ್ಲಿ ಐಟಮ್ಸ್ ನೀವು ಕೊಂಡ್ಕೋಬೇಕು ಅಂತ ಅಂದ್ಕೊಳ್ತೀರಾ ಅದೆಲ್ಲವೂ ಮತ್ತೊಮ್ಮೆ ಕೈಗೆಟುಕುವಂಥ ಒಂದು ದರದಲ್ಲಿ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಪಂಚಾಂಗ ಕರ್ತೃಗಳು ಏನನ್ನೆಲ್ಲ ಹೇಳಿರ್ತಾರೆ ಇವುಗಳ ಆಧಾರವಾಗಿಯೇ ನಾವು ಬಜೆಟ್ ಮಂಡನೆ ಆಗೋದನ್ನು ಎಷ್ಟೋ ಬಾರಿ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಖಂಡಿತ ಅತಿಶಯೋಕ್ತಿ ಆಗಿರೋದಿಲ್ಲ. ಆದರೆ ಸಾಮಾನ್ಯ ವ್ಯಕ್ತಿಗೆ ಆ ಬಜೆಟ್ ಮಾತ್ರ ಗೊತ್ತಾಗುತ್ತೆ. ಅಲ್ಲಿ ಯಾವುದಕ್ಕೆ ಒಂದು ಅಮೌಂಟ್ ಕಡಿಮೆ ಆಗಿದೆ, ಯಾವುದಕ್ಕೆ ರೇಟ್ಸ್ ಕಡಿಮೆ ಆಗಿದೆ, ಯಾವುದಕ್ಕೆ ಜಾಸ್ತಿ ಆಗಿದೆ ಅನ್ನತಕ್ಕಂಥದ್ದು. ಹಾಗಾಗಿ ಕ್ರೆಡಿಟ್ನ ಅವ್ರಿಗೆ ಕೊಡ್ತೀವಿ. ಆ ರೀತಿ ಆ ಬಜೆಟ್ ಮಂಡನೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಫೈನಾನ್ಸ್ ಮಿನಿಸ್ಟರ್ ಆಗಿರಲಿ ಮತ್ತೊಬ್ಬರಾಗಿರಲಿ ಪ್ರೇರೇಪಣೆ ಬರಬೇಕು ಅನ್ನೋದಕ್ಕೆ ಕಾರಣವು ಈ ಗ್ರಹಗಳ ಒಂದು ಸಂಚಾರ, ಆಧಿಪತ್ಯವೇ ಮೂಲ ಆಗಿರುತ್ತೆ. ಅದು ಇಲ್ಲಿ ಪಂಚಾಂಗದ ಆಧಾರದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಗುರೋಹ ನೀರಸಾಧಿಪತ್ವ ಫಲಂ. ಗುರುವು ನೀರಸಾಧಿಪತಿಯಾಗಿರುವುದರಿಂದ ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತ್ರಗಳಿಗೂ ಬೆಲೆ ಕಡಿಮೆಯಾಗುತ್ತದೆ. ಎಲ್ಲ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒಂದು ಸಮಾಧಾನಕರವಾಗಿರತಕ್ಕಂಥ ಒಂದು ವಿಷಯ ಇದಾಗಿರುತ್ತೆ. ಹಳದಿ ಬಣ್ಣದ ಪದಾರ್ಥಗಳು ಅಂದರೆ ಮೊದಲು ನಿಮ್ಮ ಮನಸ್ಸಿಗೆ ಬರೋದೇ ಬಂಗಾರ ಆಗಿರುತ್ತೆ. ಈಗಾಗಲೇ ಬಂಗಾರದ ಬೆಲೆ, ವಜ್ರದ ಬೆಲೆ, ಬೆಳ್ಳಿಯ ಬೆಲೆ ಗಗನಕ್ಕೆ ಏರು ಹೋಗಿದೆ. ಇಂತಹ ಸಮಯದಲ್ಲಿ ಬಂಗಾರದ ಬೆಲೆ ಕಡಿಮೆ ಆಗುತ್ತೆ ಅಂದರೆ ಅದಕ್ಕಿಂತ ಸಂತೋಷಕರವಾದಂಥ ವಿಚಾರ ಮತ್ತೊಂದು ಯಾವುದೂ ಇರೋದಿಲ್ಲ. ನಿಶ್ಚಯವಾಗಿ ಇದು ಈ ವರ್ಷದ ಮಧ್ಯಭಾಗದಲ್ಲಿ ಆಗುತ್ತೆ. ಕಾರಣ ಏನಂತಂದರೆ ಇದಕ್ಕೆ ಗುರು ನೀರಸಾಧಿಪತಿ ಆಗಿರತಕ್ಕಂಥದ್ದು ಇದು ಕಾರಣ ಅನ್ನೋದು ಇಲ್ಲಿ ಗೋಚರವಾಗ್ತಾ ಇದೆ ನಮಗೆ. ಇನ್ನು ಕೃಷ್ಣಸ್ಯ ಪಶುನಾಯಕತ್ವ ಫಲಂ. ಕೃಷ್ಣ ಪಶುನಾಯಕನಾಗಿರೋದ್ರಿಂದ ಪ್ರತಿ ಬಾರಿ ಬಲರಾಮ ಇರ್ತಾನೆ. ಕಳೆದ ವರ್ಷ ಯಮ ಪಶುನಾಯಕನಾಗಿದ್ದ. ಪಶು ಪ್ರಾಣಿಗಳಿಗೆ ಎಷ್ಟೊಂದು ಸಂಕಷ್ಟಗಳು, ತೊಂದರೆಗಳು ಆಗಿರೋದನ್ನು ಕಳೆದ ವರ್ಷ ನಾವು ನೋಡಿದ್ದೀವಿ. ಈ ಬಾರಿ ಸಾಕ್ಷಾತ್ ಕೃಷ್ಣನೇ ಪಶುನಾಯಕತ್ವವನ್ನು ವಹಿಸಿಕೊಂಡಿರೋದ್ರಿಂದ ಏನು ಫಲಿತಾಂಶ ಇರುತ್ತೆ ಅನ್ನೋದನ್ನು ನೋಡೋಣ. ಕೃಷ್ಣನು ಪಶುನಾಯಕನಾಗಿರೋದ್ರಿಂದ ಪಶುಗಳಿಗೆ ವೃದ್ಧಿಯೂ ಸುಭಿಕ್ಷವೂ ಉಂಟಾಗುತ್ತವೆ. ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತದೆ. ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಈ ವರ್ಷದಲ್ಲಿ ಅದಕ್ಕೆ ಸಿಗಬೇಕಾದಂಥ ಆಹಾರ, ಪುಷ್ಟಿ ಎಲ್ಲವೂ ಸಿಗತಕ್ಕಂಥದ್ದು ಸಾಕ್ಷಾತ್ ಶ್ರೀಕೃಷ್ಣನೇ ಪಶುನಾಯಕತ್ವವನ್ನು ವಹಿಸಿಕೊಂಡಿರೋದ್ರಿಂದ ಆಗ್ತಾ ಇರತಕ್ಕಂಥ ಶುಭ ಫಲಿತಾಂಶ ಆಗಿರುತ್ತೆ ಇಲ್ಲಿ. ಇನ್ನು ವಿಶೇಷವಾಗಿ ಉಪನಾಯಕರು ಯಾರ್ಯಾರು ಅಂತ ನಾವು ನೋಡಿದ್ದಾದಲ್ಲಿ ಮಹಿಷಾಧಿಪ ಮಾಂಗಲ್ಯಾಧಿಪ ರವಿಯಾಗಿರ್ತಾನೆ. ಯುದ್ಧಾಧಿಪ, ವ್ಯಾಪಾರಾಧಿಪ, ಧನಾಧಿಪ, ರತ್ನಾಧಿಪ, ತೃಣಾಧಿಪ, ಛಾಗಾಧಿಪ ಇಷ್ಟೂ ಸಹ ಚಂದ್ರನೇ ಆಗಿರ್ತಾನೆ. ಅಪರಸಸ್ಯಾಧಿಪ, ಆಜ್ಞಾಧಿಪ, ಸರ್ಪಾಧಿಪ, ಸ್ತ್ರೀಣಾಮಧಿಪ, ಗಜಾಧಿಪ ಇದೆಲ್ಲವೂ ಸಹ ಕುಜ ಆಗಿರ್ತಾನೆ. ಇನ್ನು ಪಶ್ಚಾದ್ಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಾಮಧಿಪ ಇದೆಲ್ಲದಕ್ಕೂ ಅಧಿಪತಿ ಯಾರು ಅಂದರೆ ಬುಧನಾಗಿರ್ತಾನೆ. ಛತ್ರಾಧಿಪ, ನರಾಧಿಪ, ಅಶ್ವಾಧಿಪ, ಖರಾಧಿಪ ಇದೆಲ್ಲದಕ್ಕೂ ಅಧಿಪತಿ ಯಾರು ಅಂದರೆ ಬೃಹಸ್ಪತಿ ಅಥವಾ ಗುರು ಆಗಿರ್ತಾನೆ. ಇನ್ನು ಪೂರ್ವ ಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ ಇದೆಲ್ಲವನ್ನು ಯಾರು ವಹಿಸಿಕೊಂಡಿದ್ದಾರೆ ಅಂದರೆ ಈ ವರ್ಷ ಶುಕ್ರ ಆಗಿರ್ತಾನೆ. ಇನ್ನು ವ್ಯವಹಾರಾಧಿಪ, ವಸ್ತ್ರಾಧಿಪ ಇದೆರಡನ್ನೂ ಸಹ ಯಾರು ಗೌರ್ನ್ ಮಾಡ್ತಾ ಇದ್ದಾರೆ ಈ ಸಂವತ್ಸರದಲ್ಲಿ ಅಂದರೆ ಶನೈಶ್ಚರ ಆಗಿರ್ತಾನೆ. ಇನ್ನು ಸಂವತ್ಸರದ ಫಲಿತಾಂಶ ಏನು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಈ ಪರಾಭವ ಸಂವತ್ಸರ ಫಲಂ ಅನ್ನೋದನ್ನು ಪಂಚಾಂಗ ಕರ್ತೃಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪರಾಭವಾಬ್ಧೆ ರಾಜಾನಃ ಪ್ರಾಪ್ನುವಂತೆ ಪರಾಭವಂ ಆಮಯ ಕ್ಷುದ್ರಧಾನ್ಯಾನಿ ಪ್ರಭೂತಾನಿ ಸುವೃಷ್ಟಯ ಅಂತ ಹೇಳ್ತಾ ಇದ್ದಾರೆ.
ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಅಂದರೆ ಸೋಲನ್ನು ಹೊಂದುತ್ತಾರೆ ಅನ್ನತಕ್ಕಂಥದ್ದು. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಒಳ್ಳೆಯ ಮಳೆಯಾಗುತ್ತದೆ, ಆದರೆ ರೋಗ ಬಾಧೆಯುಂಟು. ಹಾಗಾಗಿ ಮಿಶ್ರ ಫಲಿತಾಂಶಗಳನ್ನು ಈ ವರ್ಷದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಧಿಕಾರಿಗಳು, ರಾಜರು, ಆಡಳಿತ ಮಾಡತಕ್ಕಂಥ ವ್ಯಕ್ತಿಗಳು ಈ ವರ್ಷ ಈಗೋನ ಪಕ್ಕದಲ್ಲಿಡಬೇಕು ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ಈ ಒಂದು ಪಂಚಾಂಗಕರ್ತೃಗಳು ಕೊಡ್ತಾ ಇರತಕ್ಕಂಥ ಸಂದೇಶ ಆಗಿರುತ್ತೆ. ಪ್ರಾರಂಭದಲ್ಲೇ ಪರಾಭವನಾಮ ಸಂವತ್ಸರದ ಫಲಿತಾಂಶಗಳು ಏನು ಅಂತ ಹೇಳುವಾಗಲೇ ನಾನು ಹೇಳಿದೆ, ಡಿಫೀಟ್ ಫ್ರಮ್ ಈಗೋ ಅನ್ನೋ ಮಾತನ್ನು ಹೇಳಿದೆ. ಹಾಗಾಗಿ ಮುಖ್ಯವಾಗಿ ಯಾರು ಅಧಿಕಾರ ವರ್ಗದಲ್ಲಿರ್ತಾರೋ ಆ ಥರದವರು ಈಗೋನ ಪ್ರಧಾನವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಅಹಂಕಾರವನ್ನು ಪಕ್ಕದಲ್ಲಿಟ್ಟು ಸಮಸ್ಥಿತಿಯಿಂದ ಈ ವರ್ಷ ವ್ಯವಹಾರವನ್ನು ಮಾಡಿದ್ದಾದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು ಅನ್ನತಕ್ಕಂಥದ್ದು. ಇನ್ನು ವೀಕ್ಷಕರೇ, ಈಗ ನಾವು ಕಂದಾಯ ವಿಚಾರಕ್ಕೆ ತೆರಳೋಣ. ಕಂದಾಯ ಫಲಿತಾಂಶ ನೀವೆಲ್ಲರೂ ಸಹ ತುಂಬ ಆಸಕ್ತಿಯಿಂದ ಕಾಯತಕ್ಕಂಥ ಒಂದು ಅಂಶ ಆಗಿರುತ್ತೆ. ಮೊದಲನೆಯದಾಗಿ ಕಂದಾಯ ಫಲಿತಾಂಶಗಳ ಒಂದು ಸ್ಥೂಲ ವಿಶ್ಲೇಷಣೆಯನ್ನು ಕೊಟ್ಟು ನಂತರ 27 ನಕ್ಷತ್ರಗಳಿಗೆ ಕಂದಾಯ ಫಲಿತಾಂಶ ಯಾವ ಪ್ರಕಾರ ಇದೆ ಅನ್ನೋದನ್ನು ಗಮನಿಸೋಣ. ಈ ಕಂದಾಯ ಫಲಿತಾಂಶಗಳನ್ನು ಪ್ರತಿ 4 ತಿಂಗಳಿಗೆ ಹೇಳಲಾಗುತ್ತೆ. ವರ್ಷದ ಮೊದಲ 4 ತಿಂಗಳು, ಮಧ್ಯದ 4 ತಿಂಗಳು, ಕೊನೆಯ 4 ತಿಂಗಳು. ಈ ವರ್ಷ ಅಧಿಕ ಮಾಸ ಬಂದಿರೋದ್ರಿಂದ, ಅಧಿಕ ಜ್ಯೇಷ್ಠ ಇರೋದ್ರಿಂದ ಮೊದಲ 5 ತಿಂಗಳು, ಮಧ್ಯದ 4 ತಿಂಗಳು, ನಂತರದ 4 ತಿಂಗಳುಗಳಿಗೆ ಈ ಕಂದಾಯ ಫಲಿತಾಂಶಗಳು ಅನ್ವಯ ಆಗುತ್ತೆ. ಈ ಕಂದಾಯ ಫಲಿತಾಂಶಗಳಲ್ಲಿ ಬೆಸ ಸಂಖ್ಯೆ ಬಂದಿದ್ದಾದಲ್ಲಿ ಅಂದರೆ ಆಡ್ ನಂಬರ್ ಬಂದಿದ್ದಾದಲ್ಲಿ ಅದು ಉತ್ತಮ ಫಲಿತಾಂಶ ಕೊಡುತ್ತೆ ಅಂತ ಹೇಳ್ತಾರೆ, ಹೆಚ್ಚಿನ ಫಲಿತಾಂಶ ಬರುತ್ತೆ ಅನ್ನತಕ್ಕಂಥದ್ದು. ಸಮಸಂಖ್ಯೆ ಅಂದರೆ ಈವನ್ ನಂಬರ್ ಬಂದಿದ್ದಾದಲ್ಲಿ ಸಮಾಧಾನವಾದಂಥ ಒಂದು ಸಾಧಾರಣವಾದ ಫಲಿತಾಂಶ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. 0 ಬಂದಿದ್ದಾದಲ್ಲಿ ನಿಷ್ಫಲ ಆಗುತ್ತೆ ಅಂತ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇಲ್ಲಿ 2 ಸೊನ್ನೆಗಳು 3 ಸೊನ್ನೆಗಳು ಆಗೋ ಸಾಧ್ಯತೆಗಳು ಎಷ್ಟೋ ಬಾರಿ ನಾವು ಕಾಣ್ತಾನೇ ಇರ್ತೀವಿ ಹಲವಾರು ನಕ್ಷತ್ರಗಳಿಗೆ. ಇದರ ಫಲಿತಾಂಶ ಏನು ಅನ್ನೋದನ್ನು ನಾವು ಗಮನಿಸ್ಕೋಬೇಕಾಗತ್ತೆ. ಮೊದಲನೇ ಕಂದಾಯ 0 ಆಗಿದ್ದಾದಲ್ಲಿ ಅದು ರೋಗ ಭಯವನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ 2ನೇದು 0 ಆಗಿದ್ದಾದಲ್ಲಿ ಮಹಾಭಯ ಅಂತ ಹೇಳ್ತಾ ಇದ್ದಾರೆ. ಇನ್ನು 3ನೇದು ಸಹ 0 ಆಗಿದ್ದಾದಲ್ಲಿ ಧನಹಾನಿ ಅಂತ ಹೇಳ್ತಾ ಇದ್ದಾರೆ. 3 0 ಆದರೆ ಮಹಾ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 2 ಅಥವಾ 3 ಸೊನ್ನೆಗಳಿದ್ದಂಥ ನಕ್ಷತ್ರದ ವ್ಯಕ್ತಿಗಳು ಯಾರಿರ್ತೀರಾ ಅವರುಗಳು ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ಇದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ನಿಮ್ಮ ನಂಬಿಕೆಯ ಜ್ಯೋತಿಷಿಗಳ ಬಳಿ ತೋರಿಸಿಕೊಂಡು ದಶಾಭುಕ್ತಿಗಳು ಮತ್ತು ಗೋಚಾರ ಫಲಿತಾಂಶ, ಕಂದಾಯ ಫಲಿತಾಂಶ ಎಲ್ಲವನ್ನು ತಾಳೆ ಮಾಡಿ ನೋಡಿ ನೀವು ಏನು ಮುನ್ನೆಚ್ಚರಿಕೆ ತೆಗೆದುಕೋಬೇಕು, ಯಾವ ಮಾರ್ಗದಲ್ಲಿ ಹೋಗಬೇಕು, ಇದನ್ನು ಹೇಗೆ ನೀವು ಅಧಿಗಮಿಸಬೇಕು ಅನ್ನೋದನ್ನು ಅವರ ಮಾರ್ಗದರ್ಶನದಿಂದ ಅರ್ಥ ಮಾಡಿಕೊಂಡು ಮುಂದಕ್ಕೆ ಸಾಗಬೇಕಾಗತ್ತೆ. ಇನ್ನು ಕಂದಾಯ ಫಲಿತಾಂಶವನ್ನು ನೋಡೋಣ ಪ್ರತಿ ನಕ್ಷತ್ರದವರೆಗೂ ಸಹ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ 4, 2, 4. ಭರಣಿ ನಕ್ಷತ್ರ 7, 0, 2. ಕೃತಿಕಾ ನಕ್ಷತ್ರ 2, 1, 0. ರೋಹಿಣಿ ನಕ್ಷತ್ರ 5, 2, 3. ಮೃಗಶಿರ ನಕ್ಷತ್ರ 0, 0, 1. ಎಚ್ಚರಿಕೆಯಿಂದ ಇರಬೇಕು. ಮೃಗಶಿರ ನಕ್ಷತ್ರದವರು ಮೊದಲ 8 ತಿಂಗಳುಗಳ ಕಾಲ ನಿಮಗೆ ಮೊದಲನೇ 4 ತಿಂಗಳು, ಮಧ್ಯದ 4 ತಿಂಗಳುಗಳ ಕಾಲ 0ನೇ ಬಂದಿದೆ, ನಿಷ್ಫಲ ಇರುತ್ತೆ. ಎಫರ್ಟ್ಸ್ ಜಾಸ್ತಿ ಹಾಕಬೇಕಾಗತ್ತೆ. ದೊಡ್ಡವ್ರ ಮಾತನ್ನು ನೀವು ಗಮನ ಕೊಟ್ಟು ಕೇಳಬೇಕಾಗತ್ತೆ. ತಾಳ್ಮೆ ಕಳ್ಕೋಬಾರ್ದು ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದೆ. ಆರ್ದ್ರ ನಕ್ಷತ್ರ 3, 1, 4. ಪುನರ್ವಸು ನಕ್ಷತ್ರ 6, 2, 2. ಪುಷ್ಯಮಿ ನಕ್ಷತ್ರ 1, 0, 0. ತುಂಬ ಎಚ್ಚರಿಕೆಯಿಂದ ಇರಬೇಕು. ಪುಷ್ಯಮಿ ನಕ್ಷತ್ರದವರು ಅಷ್ಟೇ ಮೊದಲ 4 ತಿಂಗಳುಗಳು ಹೇಗೋ ಕಳೆದು ಹೋಗುತ್ತೆ. ಕೊನೆಯ 8 ತಿಂಗಳುಗಳ ಕಾಲ ನೀವು ಹೆಚ್ಚಿನ ಎಫರ್ಟ್ಸನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಮತ್ತು ನಾನೊಬ್ಬನೇ ಎಲ್ಲ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭ್ರಮೆಯನ್ನು ಬಿಟ್ಟು ಬೇರೆಯವರ ಸಹಕಾರವನ್ನು ತೆಗೆದುಕೊಂಡು ಕೆಲಸ ಮಾಡೋದಕ್ಕೆ ಮುನ್ನುಗ್ಗಬೇಕಾಗಿರ್ತಕ್ಕಂಥ ಒಂದು ಸಾಮಾಜಿಕವಾದಂಥ ವ್ಯವಸ್ಥೆಯಲ್ಲಿ ಬದುಕೋ ಒಂದು ತಾಳ್ಮೆಯನ್ನು, ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕಾದಂಥ ಸಂದರ್ಭ ಆಗಿರುತ್ತೆ ನಿಮಗೆ. ಇನ್ನು ಆಶ್ಲೇಷ ನಕ್ಷತ್ರ 4, 1, 3. ಚೆನ್ನಾಗಿದೆ, ಏನು ಯೋಚನೆ ಇಲ್ಲ. ನಂತರ ಮಖ ನಕ್ಷತ್ರ 7, 2, 1. ಅದ್ಭುತವಾಗಿದೆ, ಯಾವುದೇ ಯೋಚನೆ ಇಲ್ಲ. ಪೂರ್ವ ಫಲ್ಗುಣಿ ಅಂದರೆ ಗುಬ್ಬ ನಕ್ಷತ್ರ 2, 0, 4. ನಿಮಗೆ ಮಿಕ್ಸೆಡ್ ರಿಸಲ್ಟ್ಸ್ ಬರುವಂಥ ಒಂದು ವರ್ಷ ಇದಾಗಿರುತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರ 5, 1, 2. ಚೆನ್ನಾಗಿದೆ, ಏನು ಯೋಚನೆ ಇಲ್ಲ. ಹಸ್ತ ನಕ್ಷತ್ರ 0, 2, 0. ಮೊದಲು ಬೀಳು, ನಂತರ ಏಳು, ಮತ್ತೆ ಬೀಳು ಅನ್ನತಕ್ಕಂಥದ್ದು. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುವಂಥ ಒಂದು ವರ್ಷ ಹಸ್ತ ನಕ್ಷತ್ರದವರಿಗೆ. ಜಾಗೃತಿಯಿಂದ ಇರಿ. ಚಿತ್ತ ನಕ್ಷತ್ರ 3, 0, 3. ಒಂದು ಆ್ಯಾವರೇಜ್ನಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ವರ್ಷ ಇದಾಗಿರುತ್ತೆ. ಸ್ವಾತಿ ನಕ್ಷತ್ರ 6, 1, 1. ಅದ್ಭುತವಾಗಿದೆ. ಸ್ಟಾರ್ಟಿಂಗಲ್ಲೇ ನೀವು ಒಂದು ಬಂಪರ್ ಬಂದುಬಿಡುತ್ತೆ ನಿಮಗೆ, ಜಾಕ್ಪಾಟ್ ಹೊಡಿತೀರಾ. ನಂತರ ಸ್ವಲ್ಪ ನಿಧಾನವಾಗಿ ಹೋಗುತ್ತೆ, ಆದರೆ ಸಮಸ್ಯೆ ಏನೂ ಇರೋದಿಲ್ಲ, ಚೆನ್ನಾಗಿರುತ್ತೆ. ವಿಶಾಖ ನಕ್ಷತ್ರ 1, 2, 4. ಅನುರಾಧ ನಕ್ಷತ್ರ 4, 0, 2. ಜ್ಯೇಷ್ಠ ನಕ್ಷತ್ರ 7, 1, 0. ಮೂಲ ನಕ್ಷತ್ರ 2, 2, 3.
ಪೂರ್ವಾಷಾಢ ನಕ್ಷತ್ರ 501, ಉತ್ತರಾಷಾಢ ನಕ್ಷತ್ರ 014, ಶ್ರವಣ ನಕ್ಷತ್ರ 322, ಧನಿಷ್ಠಾ ನಕ್ಷತ್ರ 600. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಧನಿಷ್ಠ ನಕ್ಷತ್ರದವರು ಆರೋಗ್ಯದ ಬಗ್ಗೆ ಆಗಲಿ, ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ಅಷ್ಟೇ ಕೊನೆಯ 8 ತಿಂಗಳುಗಳ ಕಾಲ ಸ್ವಲ್ಪ ನಿಮ್ಮ ಹತ್ತಿರದ ವ್ಯಕ್ತಿಗಳ ಒಂದು ಸಪೋರ್ಟನ್ನು ತೆಗೆದುಕೊಳ್ಳತಕ್ಕಂಥದ್ದು ಮತ್ತು ನಿಮಗೆ ಒಂದು ಕಂಫರ್ಟ್ ಝೋನ್ ಅಂತ ಏನಿರುತ್ತೆ ಅಲ್ಲಿ ನೀವು ಹೆಚ್ಚಾಗಿ ಫ್ಲರಿಶ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಅದೇ ವಾತಾವರಣದಲ್ಲಿ ನಿಮ್ಮ ಸ್ಟ್ರೆಂತ್ಸ್ನ ನೀವು ಗಮನದಲ್ಲಿಟ್ಕೊಂಡು ಮುಂದಕ್ಕೆ ಹೋಗಿ ಒಳ್ಳೆಯದಾಗತ್ತೆ. ಶತಭಿಷ ನಕ್ಷತ್ರ 113, ಪೂರ್ವಭಾದ್ರಾ ನಕ್ಷತ್ರ 421, ಉತ್ತರಾಭಾದ್ರಾ ನಕ್ಷತ್ರ 704, ಕೊನೆಯದಾಗಿ ರೇವತಿ ನಕ್ಷತ್ರ 212. ಇದಿಷ್ಟು ಕಂದಾಯದ ವಿಚಾರಗಳು ಆಗಿರುತ್ತವೆ. ಈಗ 12 ರಾಶಿಯವರಿಗೆ ಆದಾಯ ವ್ಯಯಾದಿಗಳು, ಆರೋಗ್ಯ ಅನಾರೋಗ್ಯ, ರಾಜಪೂಜೆ ರಾಜಕೋಪ, ಸುಖ ದುಃಖ ಇವೆಲ್ಲವೂ ಯಾವ ಪ್ರಮಾಣದಲ್ಲಿದೆ ಅನ್ನೋದನ್ನು ಗಮನ ಹರಿಸೋಣ. ಮೊದಲನೇದಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಆದಾಯ 11, ವ್ಯಯ 5. ಅದ್ಭುತವಾಗಿದೆ. ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ಖರ್ಚು ಕಡಿಮೆ ಇರುತ್ತೆ, ಕೂಡಿಟ್ಕೊಳ್ತೀರಾ, ಹಳೆ ಸಾಲಗಳೆಲ್ಲ ತೀರಿಸ್ಕೊಳ್ತೀರಾ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆರೋಗ್ಯ 0, ಅನಾರೋಗ್ಯ 4. ಪ್ರತಿ ಬಾರಿಯೂ ಸಹ ಇದೇ ಸಮಸ್ಯೆ ಆಗುತ್ತೆ. ಮನುಷ್ಯ ಹಣ ಸಂಪಾದನೆ ಮಾಡಬೇಕು ಅಂದಾಗ ಅದು ತಾನಾಗಿ ಬಂದುಬಿಡೋದಿಲ್ಲ. ಅದಕ್ಕೆ ನೀವು 1ಕ್ಕೆ 2 ಪಟ್ಟು 3 ಪಟ್ಟು ಎಫರ್ಟ್ಸನ್ನು ಹಾಕಿರ್ತೀರ. ಆ ಹಾರ್ಡ್ ವರ್ಕ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ಹೇಳೋ ಪ್ರಕಾರವಾಗಿ ನಿಮ್ಮ ಪರಿಶ್ರಮಕ್ಕೆ ಫಲಿತಾಂಶಗಳು ಬರುತ್ತೆ. ಆದರೆ ಇಟ್ ಕಮ್ಸ್ ಅಟ್ ಎ ಕಾಂಪ್ರಮೈಸ್ ಅಂತ ಹೇಳ್ತೀವಿ ನಾವು. ಏನೋ ಒಂದು ಸ್ಯಾಕ್ರಿಫೈಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಸ್ಯಾಕ್ರಿಫೈಸ್ ಆಗುತ್ತೆ? ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ಯಾಕ್ರಿಫೈಸ್ ಆಗುತ್ತೆ. ಆರೋಗ್ಯ 0, ಅನಾರೋಗ್ಯ 4 ಇದೆ. ಎಚ್ಚರಿಕೆಯಿಂದ ಇರಿ. ಬರ್ನೌಟ್ ಆಗಬೇಡಿ, ಓವರ್ ಸ್ಟ್ರೈನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಎಫರ್ಟ್ಸ್ನ ಎಷ್ಟು ಹಾಕಬೇಕು ಅಷ್ಟು ಮಾತ್ರ ಹಾಕಿ, ದುಡ್ಡೊಂದೇ ಪ್ರಧಾನ ಅಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ನಂತರ ರಾಜಪೂಜೆ ರಾಜಕೋಪ ನೋಡಿದ್ದಾದಲ್ಲಿ 4 ರಾಜಪೂಜೆ 2 ರಾಜಕೋಪ. ಹಾಗಾಗಿ ಈ ವರ್ಷ ನಮಗೆ ಸನ್ಮಾನಗಳು ಚೆನ್ನಾಗಿರುತ್ತೆ, ಅವಮಾನಗಳು ಕಡಿಮೆ ಇರುತ್ತೆ. ಸುಖ 6, ದುಃಖ 3. ಸುಖವೇ ಹೆಚ್ಚಾಗಿದೆ, ಚೆನ್ನಾಗಿದೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ. ನಂತರ ವೃಷಭ ಮತ್ತು ತುಲಾ ರಾಶಿಯವರಿಗೆ ಆದಾಯ 5, ವ್ಯಯ 14, ಖರ್ಚಿಗೆ 3 ಪಟ್ಟು, ಆಲ್ಮೋಸ್ಟ್ 1:3. ಈ ವರ್ಷ ನಿಮಗೆ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಿ. ಎಲ್ಲರ ಜವಾಬ್ದಾರಿ, ಎಲ್ಲರ ಖರ್ಚು ವೆಚ್ಚಗಳಿಗೆ ನೀವು ತಲೆ ಕೊಡೋದಕ್ಕೆ ಹೋಗಬೇಡಿ ಮತ್ತು ಕೈ ಮೀರಿ ಕಮಿಟ್ಮೆಂಟ್ಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆರೋಗ್ಯ 4, ಅನಾರೋಗ್ಯ 5. ಈ ವಿಚಾರದಲ್ಲೂ ಸ್ವಲ್ಪ ನೀವು ಎಡವುತ್ತಾನೆ ಇದ್ದೀರಾ. ಈ ವರ್ಷದಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ರಾಜಪೂಜೆ 3, ರಾಜಕೋಪ 5. ನಿಮಗೆ ಶತ್ರುಗಳೇನು ಕಡಿಮೆ ಇರೋದಿಲ್ಲ, ಹೊಂಚು ಹಾಕ್ತಾನೇ ಇರ್ತಾರೆ ವೃಷಭ ಮತ್ತು ತುಲಾ ರಾಶಿ. ಯಾಕಂದರೆ ನಿಮ್ಮ ಮನಸ್ಥಿತಿ ಆ ಪ್ರಕಾರವಾಗಿರುತ್ತೆ. ನಿಮ್ಮ ವರ್ಚಸ್ಸು, ನಿಮ್ಮ ಆರ, ನಿಮ್ಮ ಎನರ್ಜಿ ಮತ್ತು ನಿಮ್ಮ ಜನಪ್ರಿಯತೆ ಆ ಪ್ರಕಾರವಾಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡಿ ಹೊಟ್ಟೆವರಿ ಪಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಒಂದಷ್ಟು ಜನ ಇದ್ದೇ ಇರ್ತಾರೆ. ಎಲ್ಲೋ ಒಂದು ಕಡೆ ನಿಮಗೆ ಅವಮಾನ ಮಾಡಬೇಕು, ಎಲ್ಲೋ ಒಂದು ಕಡೆ ನಿಮ್ಮನ್ನು ಕುಗ್ಗಿಸ್ಬೇಕು, ನಿಮ್ಮನ್ನು ನಿಂದನೆಗೆ ಒಳಪಡಿಸಬೇಕು ಅಂತ ಕಾಯ್ತಾನೆ ಇರ್ತಾರೆ. ಅದೆಲ್ಲವೂ ರಾಜಕೋಪದಲ್ಲಿ ತೋರಿಸ್ತಾ ಇದೆ. 3 ರಾಜಪೂಜೆ ಆದರೆ 5 ರಾಜಕೋಪ ಇರುತ್ತೆ. ಸನ್ಮಾನಗಳು 3 ಪಟ್ಟಿದ್ರೆ ಅವಮಾನಗಳು 5 ಪಟ್ಟಾಗೋ ಸಾಧ್ಯತೆಗಳಿರುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅವ್ರಿಗೆ ಅವಕಾಶಗಳನ್ನು ಕೊಡಬಾರದು. ಸುಖ 6, ದುಃಖ 3. ಸಮಸ್ಯೆ ಇಲ್ಲ. ಇನ್ನು ಮಿಥುನ ಮತ್ತು ಕನ್ಯಾ ರಾಶಿ ವಿಚಾರ ನೋಡಿದಾದಲ್ಲಿ ಆದಾಯ 8, ವ್ಯಯ 11. ಸಂಪಾದನೆಗಿಂತ ಖರ್ಚೇ ಜಾಸ್ತಿ ಇರುತ್ತೆ. ನಿಮಗೂ ಸಹ ಜಾಗ್ರತೆ ಇರಬೇಕಾಗುತ್ತೆ. ಆರೋಗ್ಯ 6, ಅನಾರೋಗ್ಯ 6. 2 ಬ್ಯಾಲೆನ್ಸ್ಡ್ ಆಗಿರುತ್ತೆ, ಗಾಬರಿ ಇಲ್ಲ. ರಾಜಪೂಜೆ 0, ರಾಜಕೋಪ 5. ನಿಮಗೂ ಅಷ್ಟೇ ಈ ಬಾರಿ ನಿಮಗೆ ಸಿಗತಕ್ಕಂಥ ಒಂದು ಗೌರವಗಳು, ಸತ್ಕಾರಗಳು ತುಂಬ ಕಡಿಮೆ ಇರುತ್ತೆ. ಅವಮಾನಗಳು, ನಿಂದನೆಗಳು ಇವೆಲ್ಲವೂ ಜಾಸ್ತಿ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಸುಖ 6, ದುಃಖ 3. ಸಮಸ್ಥಿತಿಲಿರುತ್ತೆ, ಸುಖವೇ ಜಾಸ್ತಿ ಇರುತ್ತೆ, ತೊಂದರೆ ಇಲ್ಲ. ಕರ್ಕಾಟಕ ರಾಶಿ ಆದಾಯ 8, ವ್ಯಯ 2. ಸೊ ಆದಾಯ ಜಾಸ್ತಿ ಇರುತ್ತೆ, ಖರ್ಚು ವೆಚ್ಚ ಕಡಿಮೆ ಇರುತ್ತೆ, ತೊಂದರೆ ಇಲ್ಲ. ಆರೋಗ್ಯ 3, ಅನಾರೋಗ್ಯ 2. ಇಲ್ಲೂ ಸಹ ಗೆಲುವಾಗೇ ಇದೆ, ನಿಮಗೆ ಸಮಸ್ಯೆ ಇಲ್ಲ. ರಾಜಪೂಜೆ 1, ರಾಜಕೋಪ 2. ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ. ಸುಖ 6, ದುಃಖ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಆದಾಯ 5, ವ್ಯಯ 5. ಸಮಾನವಾಗಿರುತ್ತೆ, ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ, ಏನು ತೊಂದರೆ ಇಲ್ಲ ನಿಮಗೆ. ಆರೋಗ್ಯ 1, ಅನಾರೋಗ್ಯ 1. ರಾಜಪೂಜೆ 4, ರಾಜಕೋಪ 2. ಸುಖ 6, ದುಃಖ 3. ಇನ್ನು ಧನುಸ್ಸು ಮತ್ತು ಮೀನರಾಶಿನವರಿಗೆ ಆದಾಯ 14, ವ್ಯಯ 11. ಆಲ್ಮೋಸ್ಟ್ ಎಷ್ಟು ಸಂಪಾದನೆ ಮಾಡಿದ್ರು ಅದಕ್ಕೆ ತಕ್ಕ ಹಾಗೆ ಖರ್ಚು ಸಹ ಇರುತ್ತೆ. ಆದರೆ ಸ್ವಲ್ಪ ಕೂಡಿಟ್ಕೊಳ್ತೀರಾ, ಸ್ವಲ್ಪ ಸೇವಿಂಗ್ಸನ್ನು ಮಾಡ್ಕೊಳ್ತೀರಾ, ಪ್ರಾಫಿಟನ್ನು ಸಹ ನೋಡ್ತೀರಾ. ಆರೋಗ್ಯ 5, ಅನಾರೋಗ್ಯ 2. ಎಕ್ಸಲೆಂಟ್ ಆಗಿದೆ, ಏನು ತೊಂದರೆ ಇಲ್ಲ. ರಾಜಪೂಜೆ 3, ರಾಜಕೋಪ 5. ಈ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ. ಸುಖ 6, ದುಃಖ 3. ಕೊನೆಯದಾಗಿ ಮಕರ ಮತ್ತು ಕುಂಭರಾಶಿನವರಿಗೆ
ಆದಾಯ 2, ವ್ಯಯ 8. ಎಚ್ಚರಿಕೆ ಇರಬೇಕಾಗುತ್ತೆ. ಕೈ ಮೀರಿ ನೀವು ಖರ್ಚುಗಳನ್ನು ಮಾಡುವಂಥದ್ದು, ಕೈ ಮೀರಿ ಕಮಿಟ್ಮೆಂಟ್ಸ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ ನೀವು ಸ್ವಲ್ಪ ಶೋ ಆಫ್ ಮಾಡುವಂಥ ಒಂದು ಸಾಧ್ಯತೆಗಳು ಇವೆಲ್ಲ ಇರುತ್ತೆ. ಇದರಿಂದನೇ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ಜಾಗೃತಿಯಿಂದ ಇರಿ. ಆರೋಗ್ಯ 6, ಅನಾರೋಗ್ಯ 4, ಸಮಸ್ಯೆ ಇಲ್ಲ. ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಸ್ವಲ್ಪ ಲ್ಯಾವಿಶ್ ಸ್ಪೆಂಡಿಂಗು, ಸ್ವಲ್ಪ ನೀವು ಲಕ್ಸುರಿಯಸ್ ಲೈಫ್ ಸ್ಟೈಲ್ನ ಪಕ್ಕದಲ್ಲಿಟ್ಟರೆ ಮಿಕ್ಕಿದೆಲ್ಲವೂ ಕ್ಷೇಮವಾಗಿದೆ. ಮಕರ ಮತ್ತು ಕುಂಭರಾಶಿಯವರಿಗೆ ಏನೂ ತೊಂದರೆ ಇಲ್ಲ. ಇದಿಷ್ಟು ಆದಾಯ, ವ್ಯಯ ಮತ್ತು ಸುಖ ದುಃಖ ಇತ್ಯಾದಿ ವಿಚಾರಗಳ ಬಗ್ಗೆ ಆಗಿರುತ್ತೆ. ಇನ್ನು ನಮ್ಮೆಲ್ಲ ವೀಕ್ಷಕರು ಪ್ರಮುಖವಾಗಿ ಕೇಳತಕ್ಕಂಥದ್ದು ಏನಂತಂದರೆ, ಈ ವರ್ಷದಲ್ಲಿ ಗ್ರಹಣಗಳು ಇದೆಯಾ ಗುರುಗಳೇ? ಇದ್ದರೆ ಎಲ್ಲಿ ಗೋಚರವಾಗುತ್ತೆ? ಆಚರಣೆ ಮಾಡಬೇಕಾ? ಯಾವ ನಕ್ಷತ್ರ ಯಾವ ರಾಶಿಯವರಿಗೆ ಅನ್ವಯ ಆಗುತ್ತೆ ಅನ್ನತಕ್ಕಂಥದ್ದು. ಸೊ ಇದರ ಬಗ್ಗೆ ಗಮನ ಹರಿಸೋಣ. ಈಗ ಈ ವರ್ಷ ಸಂಭವಿಸುವಂಥ ಗ್ರಹಣಗಳು: ತಾರೀಕು 12/8/2026 ಬುಧವಾರ ಆಷಾಢ ಕೃಷ್ಣ ಅಮಾವಾಸ್ಯೆ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ, ಸ್ಪಷ್ಟವಾಗಿದೆ. ನಂತರ ತಾರೀಕು 28/8/2026 ಶುಕ್ರವಾರ ಶ್ರಾವಣ ಶುಕ್ಲ ಪೂರ್ಣಿಮಾ ಸಂಭವಿಸುವ ಪಾರ್ಶ್ವ ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ. ಒಂದು ಸೂರ್ಯಗ್ರಹಣ ಆಗುತ್ತೆ, ಅದು ಕಾಣಿಸೋದಿಲ್ಲ. ಒಂದು ಚಂದ್ರಗ್ರಹಣ ಆಗುತ್ತೆ, ಅದೂ ಸಹ ಕಾಣಿಸೋದಿಲ್ಲ. ಆಚರಣೆ ಮಾಡಬೇಕಾಗಿಲ್ಲ. ಮುಂದಕ್ಕೆ ತಾರೀಕು 6/2/2027 ಶನಿವಾರ ಪುಷ್ಯಕೃಷ್ಣ ಅಮಾವಾಸ್ಯೆ ಸಂಭವಿಸುವಂತಹ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಣಾಚರಣೆ ಇಲ್ಲ. 4ನೇದು ತಾರೀಕು 20/2/2027 ಶನಿವಾರ ಮಾಘ ಶುಕ್ಲ ಪೂರ್ಣಿಮಾ ಸಂಭವಿಸುವ ಭಚ್ಛಾಯ ಅಂದರೆ ಪೆನಂಬ್ರಲ್ ಅಂತ ಕರಿತೀವಿ, ಭಚ್ಛಾಯ ಚಂದ್ರಗ್ರಹಣ ಕಾಣಿಸುವುದಿಲ್ಲ. ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ವೀಕ್ಷಕರೇ. ಬೇರೆ ಯಾವುದೇ ಯೂಟ್ಯೂಬರ್ಸ್ ಆಗಲಿ, ನ್ಯೂಸ್ ಚಾನಲ್ಸ್ ಆಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಇದನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಪಂಚಾಂಗ ಕರ್ತೃಗಳಿಗಿಂತ ದೊಡ್ಡ ಆಧಾರ ಇನ್ಯಾರೂ ಇರೋದಿಲ್ಲ. ಯಾವಾಗ ಪಂಚಾಂಗ ಕರ್ತೃಗಳು ಸ್ಪಷ್ಟವಾಗಿ 4 ಗ್ರಹಣಗಳಾಗುತ್ತೆ, 4 ಗೋಚರ ಇಲ್ಲ ಅಂತ ಹೇಳಿದ್ದಾರೆ, ಇದನ್ನು ಮೀರಿ ನಾವು ಇನ್ಯಾವುದೋ ವಿಡಿಯೋ ನೋಡೋದು, ಇನ್ಯಾವುದೋ ಒಂದು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿಕೊಂಡು ಹಾಫ್ ನಾಲೆಡ್ಜಿಂದ ನಾವು ಪ್ರೇರೇಪಿತರಾಗಿ ಕಂಗಾಲಾಗತಕ್ಕಂಥದ್ದು ಖಂಡಿತ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಡೀ ಪರಾಭವನಾಮ ಸಂವತ್ಸರದಲ್ಲಿ 4 ಗ್ರಹಣಗಳಿರುತ್ತೆ, 4 ಗೋಚರ ಆಗೋದಿಲ್ಲ. ಯಾವುದನ್ನು ಆಚರಣೆ ಮಾಡಬೇಕಾದ ಅವಶ್ಯಕತೆ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಸಹ ಇರೋದಿಲ್ಲ, ಸ್ಪಷ್ಟವಾಗಿದೆ. ಇದಿಷ್ಟು ಪರಾಭವನಾಮ ಸಂವತ್ಸರದ ಪ್ರಮುಖ ವಿಚಾರಗಳು. ಈ ಎಲ್ಲ ವಿಚಾರಗಳು ನಿಮಗೆ ಪೂರಕವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇಡೀ ಸಂವತ್ಸರ ಸಂತೋಷವಾಗಿರಿ. ನೀವು ಖುಷಿಯಾಗಿದ್ದು ಬೇರೆಯವ್ರನ್ನೂ ಖುಷಿಯಾಗಿಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಬೇವು ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿ. ಆ ಶ್ಲೋಕ ಯಾರು ಅದನ್ನು ಸ್ವೀಕಾರ ಮಾಡ್ತಾರೆ ಆ ಥರದ ವ್ಯಕ್ತಿಗಳಿಗೆ ಅನುಕೂಲವಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀವಿ. ಇದನ್ನು ಬಳಸ್ಕೋಬಹುದು ನಮ್ಮ ವೀಕ್ಷಕರು. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟವಿನಾಶಾಯ ನಿಂಬಕದಳಭಕ್ಷಣಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಂ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣ ಸಂತು ಪೌತ್ರಿಣಃ. ಅಧನಾ ಸಧನಾ ಸಂತು ಜೀವಂತ ಶರದಾಂ ಶತಂ. ಸಮಸ್ತ ಸನ್ಮಂಗಳಾನಿ ಭವಂತು. ಸತ್ಯಾಯೇತಾ ಆಶಿಷಃ ಸಂತು. ಭದ್ರಂ ಕಲ್ಯಾಣಂ ಮಂಗಳಂ. ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ಈ ಶ್ಲೋಕವನ್ನು ಹೇಳಿ ನಿಮ್ಮ ಮನೆಯಲ್ಲಿ ಮನೆದೇವರಿಗೆ ನೈವೇದ್ಯ ಮಾಡಿರತಕ್ಕಂಥ ಬೇವು ಬೆಲ್ಲದ ಮಿಶ್ರಣವನ್ನು ಅದನ್ನು ಭಕ್ತಿಯಿಂದ ಒಂದು ಪ್ರಸಾದ ಅನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡಿ. ಎಲ್ಲವೂ ಶುಭವಾಗುತ್ತೆ, ಎಲ್ಲವೂ ಮಂಗಳವಾಗುತ್ತೆ. ಮತ್ತೊಮ್ಮೆ ನಮ್ಮ ಇಡೀ ಆಸ್ಟ್ರೋ ಪೂಜಾ ವೀಕ್ಷಕ ಬಾಂಧವರಿಗೆ, ನಮ್ಮ ಎಲ್ಲ ಅಭಿಮಾನಿ ವರ್ಗದವರಿಗೆ ಪರಾಭವನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಇಡೀ ಸಂವತ್ಸರ ನಮಗೆ ಮಂಗಳಕರವಾಗಿರಲಿ, ಒಳ್ಳೆಯದಾಗಲಿ.